ಮುಂಬೈಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅಲ್ಲಿಂದ ದುಬೈಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅಲ್ವಾ ಮದರ್ ಇಂಡಿಯಾ? ನಿಮ್ಮನ್ನೇ ಕೇಳ್ತಿರೋದು, ಎಲ್ಲಿಗೆ ಹೊರಟಿದ್ರಿ? ಮಾತಾಡಿ. ಧ್ರುವ, 1 ನಿಮಿಷ. ಮಾತಾಡಲ್ಲ ಧ್ರುವ ಅವಳು. ನೀನೇನು ಮಾಡಿದ್ರೂ ಮಾತಾಡಲ್ಲ. ಮನುಷ್ಯ ತನ್ನ ನೆರಳಿನಿಂದ ತಾನು ಮಾಡಿರೋ ತಪ್ಪಿನಿಂದ ದೂರ ಓಡೋಕ್ಕೆ ಸಾಧ್ಯನೇ ಇಲ್ಲ. ಹೇಳು, ಯಾಕೆ ತಪ್ಪಿಸ್ಕೊಂಡು ಹೋಗೋಕ್ಕೆ ನೋಡ್ತಾ ಇದ್ದೆ? ಸತ್ಯ ಹೇಳಬೇಕು ಅಂತನ, ಅಥವಾ ನಾನು ಕೇಳೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತನ? ಓ, ನಾನೇ ವೇದಾಂತ್, ಧ್ರುವ, ವಿಕ್ರಾಂತ್, ಆದ್ಯನಮ್ಮ ಅಂತ ಹೇಳಕ್ಕಾಗದೆ ಓಡ್ ಹೋಗ್ತಿದ್ಯಾ? ಅಥವಾ ನನಗೆ ಸತ್ಯ ಗೊತ್ತಿದ್ರೂ ನಾನೀಗ ಹೇಳಕ್ಕಾಗಲ್ಲ ಅಂತ ಓಡ್ ಹೋಗ್ತಿದ್ಯಾ? ನಾನು ಇವ್ರ ತಾಯಿ ಹೇಳಬಾರ್ದು ಅಂತ ನನ್ನ ಹತ್ರ ಪ್ರಮಾಣ ಮಾಡಿಸ್ಕೊಂಡೆ. ನೀನು ಸತ್ಯ ಹೇಳಲಿಲ್ಲ, ಬದಲಾಗಿ ನನ್ನನ್ನು ಕೆಲಸದವಳ ಹಾಗೆ ನಡೆಸ್ಕೊಂಡೆ. ಅಥವಾ 25 ವರ್ಷಗಳಿಂದ ಅದೆಲ್ಲ ಈಗ ಯಾಕೆ? ಒಂದು ಕೆಲಸ ಮಾಡು, ನೀನೇ ಸತ್ಯ ಏನು ಅಂತ ಹೇಳ್ಬಿಡು. ಸುಹಾಸಿನಿ, ಇಲ್ಲಿ ಪ್ರತಿಯೊಬ್ಬರ ತಲೆಯಲ್ಲೂ 1000 ಪ್ರಶ್ನೆ ಓಡ್ತಾ ಇದೆ. ಅಲ್ಲ, ಅವ್ರಿಗೆ ಉತ್ತರ ಕೊಡೋಕ್ಕಾಗದೆ ಹೇಡಿ ಥರ ಓಡ್ ಹೋಗ್ತಿದ್ಯಲ್ಲ, ಹಚ್ಕೆ ಆಗಲ್ವಾ ನಿನಗೆ? ಮದರ್ ಇಂಡಿಯಾ, ಅಮ್ಮ ಅಷ್ಟು ಕೇಳ್ತಿದಾರಲ್ವಾ, ಮಾತಾಡಿ. ಸುಹಾಸಿನಿ, ನಿನಗೆ ಹೇಳ್ತಾ ಇರೋದು, ಮಾತಾಡು. ಈಗ ಯಾಕೆ ಹಳೇದಿಲ್ಲ? ನಿನ್ನ ಮಕ್ಕಳಿಗೆ ನೀನು ಸಿಕ್ಕಾಯ್ತಲ್ಲ, ನೀನೇ ಈ ಮನೆ ಯಜಮಾನಿ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ. ಈಗ ಹಳೆ ಗಾಯನ ಕೆದಕಿ ಹುಣ್ಣು ಮಾಡೋದು ಯಾಕೆ? ಸುಮ್ಮನೆ ಇದ್ಬಿಡೋಣ. ಇಲ್ಲ ಅತ್ತೆ, ಆಗಿದಾಗೋಯ್ತು ಅಂತ ಸುಮ್ಮನೆ ಬಿಟ್ಬಿಡೋದಕ್ಕಂತೂ ಆಗಲ್ಲ. ಯಾಕಂದರೆ ನೀವು ಹೇಳಿರೋದು ಚಿಕ್ಕ ಸುಳ್ಳಲ್ಲ, ತುಂಬ ದೊಡ್ಡ ಸುಳ್ಳು. ನೀವು ಬರೀ ನಮ್ಮ ಅತ್ತೆಗೆ ಮಾತ್ರ ಮೋಸ ಮಾಡಿರೋದಲ್ಲ, ನಮ್ಮೆಲ್ರಿಗೂ ಮೋಸ ಮಾಡಿದ್ದೀರಾ. ನೋಡಿ ಅತ್ತೆ, ನೀವಾಗ ನೀವೇ ನಿಜ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸತ್ಯನ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮಾತಾಡಿ ಅತ್ತೆ, ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಉತ್ತರ ಇಲ್ಲ, ಅದಕ್ಕೆ ನೀವು ಮಾತಾಡ್ತಿಲ್ಲ. ಏನ್ ಮೇಡಮ್, ಸೈಡ್ನಲ್ಲಿ ನಡ್ಕೊಂಡು ಹೋಗೋದಕ್ಕಾಗೋದಿಲ್ವಾ? ರಸ್ತೆ ನಿಮ್ಮ ಗಂಡಂದ. ರಸ್ತೆ ನನ್ನ ಗಂಡಂದಲ್ಲ, ಆದರೆ ಈ ಗಾಡಿ ನನ್ನ ಗಂಡಂದು. ಇದೇನ್ರಿ, ಇವತ್ತು ಇಷ್ಟು ಬೇಗ ಮನೆಗೆ ಬರ್ತಿದ್ದೀರಾ? ಇಲ್ಲ ಪ್ರೀ, ಇಲ್ಲೇ ಒಂದು ಟ್ರಿಪ್ ಬಂದಿದ್ದೆ. ರೀ, ನೀವು ಬಂದಿದ್ದು ತುಂಬ ಒಳ್ಳೇದಾಯ್ತು. ವೇದಾಂತ ಅವ್ರ ತಾಯಿ ಸಿಕ್ಕಿದ್ರಂತೆ. ಹೌದಾ? ಯಾವಾಗ? ನಿಮ್ಮ ಪ್ರಶ್ನೆ ತಪ್ಪು. ಸರಿಯಾದ ಪ್ರಶ್ನೆ ಏನು ಅಂತಂದರೆ, ವೇದಾಂತ್ ತಾಯಿ ಯಾರು ಅನ್ನೋದು. ಯಾಕೆ? ಯಾಕೆ ಅಂದರೆ ವೇದಾಂತ್ ಅವ್ರ ತಾಯಿ ಬೇರೆ ಯಾರೂ ಅಲ್ಲ, ನಮ್ಮನೆಗೆ ಬಂದಿದ್ರಲ್ರಿ ವೈಜಯಂತಿ, ಅವರೇ ವೈದೇಹಿ. ಯಾವಾಗಲೂ ಅನ್ನಿಸ್ತಾ ಇತ್ತು ಬರೀ ಅವರೇ ವೇದಾಂತ ಅವ್ರ ತಾಯಿ ಇರಬಹುದಾ ಅಂತ. ಹೌದು ರೀ, ನಮ್ಮ ಮನೆಗೆ ಆರತಿ ಬಾಣಂತನಕ್ಕೆ ಬಂದಾಗ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಗೊತ್ತಾ? ರಕ್ತ ಸಂಬಂಧ ಇಲ್ಲದೆ ಹೋಗಿದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರ ಅವರು. ನೀನು ಹೇಳೋದು ಸರಿ. ನಡಿ, ಆಟೋದಲ್ಲಿ ಮನೆ ಹೋಗೋಣ.
ರೀ ನಾನಿವಾಗ ಆಟೋಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಬಂದರೆ ನಿಮಗೆ ಸವಾರಿ ಸಿಗಲ್ಲ. ಪರವಾಗಿಲ್ಲ ರೀ, ನಾನು ನಡ್ಕೊಂಡು ಮನೆಗೆ ಹೋಗ್ತೀನಿ. ನೀವು ಇನ್ನೊಂದೆರಡು ಟ್ರಿಪ್ ಮಾಡ್ಕೊಂಡು ಬನ್ನಿ. ಅಯ್ಯೋ, ಒಂದು ಟ್ರಿಪ್ ಮಿಸ್ ಆದರೆ ಏನು ಹೋಗಲ್ಲ, ಬಾ ಕೂತ್ಕೋ. ಆದರೆ ನೀವು ಮೀಟ್ರ್ ಹಾಕಬೇಕು. ಓ, ಹಾಕ್ತೀನಿ. ಅದಕ್ಕೆ ನಾನು ದುಡ್ಡು ಕೊಡ್ತೀನಿ. ಕೊಡುವಂತೆ ನೀನು ಕೊಡ್ಬೇಕಾಗಿರೋ ದುಡ್ಡು ಲೆಕ್ಕ ಬರ್ಕೊಂಡು ಇಟ್ಕೊಂಡಿರೋದು ಬೇಕಾದಷ್ಟಿದೆ. ಅದ್ರ ಬದಲು ಕ್ಯಾರೆಟ್ ಹಲ್ವಾ ಮಾಡ್ಕೊಡು, ಮಜಾ ಮಾಡ್ಬೋದು. ಹಾಂ, ಆಯ್ತಾಯ್ತು. ನಮ್ಮ ಬೀಗಿತಿ ಖುಷಿಗೆ ಕ್ಯಾರೆಟ್ ಹಲ್ವಾ. ನಮ್ಮ ಅತ್ತೆ 25 ವರ್ಷ ಎಲ್ಲಿದ್ರು? ಇವ್ರು ಈ ಮನೆಗೆ ಬಂದ್ಮೇಲೂ ಇವರೇ ನಮ್ಮತ್ತೆ, ಇವರೇ ವೇದಾಂತ್ ತಾಯಿ ಅನ್ನೋ ಸತ್ಯನ ಯಾಕೆ ಎಲ್ರಿಂದ ಮುಚ್ಚಿಟ್ರಿ? ಮಾತಾಡಿ ಅತ್ತೆ, ಎಲ್ಲರೂ ಪ್ರಶ್ನೆ ಮಾಡ್ತಾರೆ ತಾನೆ. ಯಾಕೆ ಸ್ವಂತ ಅಕ್ಕನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದೀರಾ? ಅತ್ತೆ, ನೀವು ಈ ರೀತಿ ಏನು ಮಾತಾಡದೆ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ರೆ ಏನರ್ಥ? ತಪ್ಪು ಮಾಡಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ಇವ್ರ ಪ್ರಶ್ನೆಗೆಲ್ಲ ತಲೆ ಎತ್ತಿ ಉತ್ತರ ಕೊಡಿ. ಬಾಬಾ, ಇವರೇನು ಮಾತಾಡೋದಿಲ್ಲ. ಮದರಂಡಿಯ, ಕೊನೆ ಸರಿ ಕೇಳ್ತಾ ಇದ್ದೀನಿ, ಮಾತಾಡ್ತೀರಾ ಇಲ್ವಾ? ಇವಾಗ ನೀವು ಹೇಳಿಲ್ಲ ಅಂದರೆ ನನ್ನ ಭಾಷೆಲಿ ಕೇಳಬೇಕಾಗತ್ತೆ. ಹೌದು, ನಾನು ತಪ್ಪು ಮಾಡಿದ್ದೀನಿ. ನನಗೆ ಶಿಕ್ಷೆ ಕೊಡಿ. ನನ್ನಂಥವಳು ಬದುಕಿರಬಾರ್ದು. ನಾನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಅಂದರೆ ಅದು ಸಾವೇ. ಪ್ಲೀಸ್ ಮದರಂಡಿಯ, ಡ್ರಾಮಾ ಮಾಡಬೇಡಿ, ನಿಜ ಹೇಳಿ. ಇಲ್ಲ ಧ್ರುವ, ನಾನು ಡ್ರಾಮಾ ಮಾಡ್ತಾ ಇಲ್ಲ. ನೀನು ಈಗಲೇ ನನ್ನನ್ನು ಇಲ್ಲೇ ಕೊಂದು ಹಾಕಿದ್ರೂ ಪರವಾಗಿಲ್ಲ, ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಶಿಕ್ಷೆ ಆಗಬೇಕು. ನನ್ನ ಸ್ವಂತ ಅಕ್ಕನ ಬಗ್ಗೆನೇ ನಾನು ಸುಳ್ಳು ಹೇಳಿದ್ದೀನಿ. ಈ ಮನೆಗೆ ಅಮ್ಮ ಅಂತ ಕರಿತಾ ಇದ್ದ ಈ ಮನೆ ಮಕ್ಕಳಿಗೆ ನಾನು ದ್ರೋಹ ಮಾಡಿದ್ದೀನಿ. ನಾನು ತುಂಬ ಕೆಟ್ಟವಳು. ಮದರ್ ಇಂಡಿಯಾ, ಕೋಪ ಬರ್ತಾ ಇದ್ದೀರಾ. ನಾಟಕ ಆಡಬೇಡಿ. ನಿಮ್ಮ ಮಾತನ್ನ ನಂಬೋರು ಇಲ್ಲಿ ಯಾರೂ ಇಲ್ಲ. ಹೇಳಿ, ನನಗೆ ವಿಕ್ಕಿ ಅಣ್ಣಗೆ ಆಕ್ಸಿಡೆಂಟ್ ಮಾಡ್ತಿದ್ದು ನೀವೇ ತಾನೇ? ವೇದಾಂತ್ ಅಣ್ಣ ಕಿಡ್ನಾಪ್ ಮಾಡಿಸಿದ್ದು, ಈ ಮನೆಗೆ ಚಂದ್ರಕಲಾ ಅಂತ ಒಂದು ಹೆಂಗಸನ್ನ ಕರ್ಕೊ ಬಂದಿದ್ದು, ಇವಾಗ ಅಪ್ಪಾಜಿನ ಕಿಡ್ನಾಪ್ ಮಾಡ್ತಿರೋದು ನೀವೇ ತಾನೇ? ಯಾಕೆ ಹಿಂಗೆ ಮಾಡಿದ್ರಿ ಹೇಳಿ? ನೀನು ಹೇಳಿದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳಿದೆ ಧ್ರುವ. ನಿಜ, ನಿಮ್ಮೆಲ್ಲರ ಕಣ್ಣಿಗೆ ನಾನಿವತ್ತು ತುಂಬ ಕೆಟ್ಟವಳಾಗಿ ಕಾಣ್ತಾ ಇದ್ದೀನಿ. ಆದರೆ ನಿಜವಾಗ್ಲೂ ನಾನು ಅಸಹಾಯಕಳು. ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅದನ್ನೆಲ್ಲ ನಾನಾಗೆ ಮಾಡಿದ್ದಲ್ಲ. ನನ್ನ ಕೈಯಲ್ಲಿ ಮಾಡಿಸಿದ್ದು ಆ ಅಗ್ನಿ. ಇಪ್ಪತ್ತೈದು ವರ್ಷದ ಹಿಂದೆ ಆ ಅಗ್ನಿ ತಂದೆ ಬೆಟ್ಟಪ್ಪ ಅವ್ರ ತಾಯಿ ಸುಭದ್ರಮ್ಮಗೆ ನಮ್ಮ ಸೂರ್ಯನಾರಾಯಣ ಭಾವ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರು. ಅವತ್ತೇ ನಮ್ಮ ಇಡೀ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಅವನು ಶಪಥ ಮಾಡಿದ್ದ. ಆಗ್ಲೇ ಆ ಅಗ್ನಿ ಅಕ್ಕನ ಕಿಡ್ನಾಪ್ ಮಾಡಿಸಿದ್ದು. ಆಗ ನೀವೆಲ್ಲರೂ ಅನಾಥರಾದ್ರಿ. ನಿಮ್ಮನ್ನ ಸಾಕೋ ಜವಾಬ್ದಾರಿ ನನ್ನ ಮೇಲಿತ್ತು. ಆಗ ಅಗ್ನಿ ನಾನು ಹೇಳ್ದ ಹಾಗೆ ನೀನು ಕೇಳಿಲ್ಲ ಅಂದರೆ ನಿನ್ನನ್ನು ಮಕ್ಕಳನ್ನು ಸಾಯಿಸ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸ್ದ. ಎಲ್ಲಿ ನಮ್ಮ ಕುಟುಂಬನ ನಾಶ ಮಾಡಿಬಿಡ್ತಾನೋ ಅನ್ನೋ ಭಯದಲ್ಲಿ ನಾನು ಅವ್ನು ಹೇಳ್ದಾಗೆಲ್ಲ ಕೇಳಿದೆ.
25 ವರ್ಷ ಅಕ್ಕನ್ನ ಕೂಡಿಟ್ಟು ಆ ಅಪವಾದ ನನ್ನ ಮೇಲೆ ಬರೋ ಹಾಗೆ ಮಾಡ್ದ. ಅಷ್ಟೇ ಯಾಕೆ, ವೇದಾಂತ್ನ ಕಿಡ್ನಾಪ್ ಮಾಡಿತ್ತು, ಧ್ರುವಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ವಿಕ್ಕಿನ ಸಾಯಿಸಿದ್ದು ಎಲ್ಲ ಅಗ್ನಿನೇ. ನಾನು ಈ ಮನೆಗೆ ಯಾವತ್ತೂ ಕೆಟ್ಟದ್ದು ಬಯಸ್ತವಳಲ್ಲ, ಆದರೆ ಎಲ್ಲ ನನ್ನ ತಲೆ ಮೇಲೆ ಬರೋ ಹಾಗೆ ಮಾಡ್ದೆ. ವಿಕ್ಕಿ ಅಣ್ಣನ ಸಾಯಿಸುವಾಗ ಅಗ್ನಿ ಮಾತು ಕೇಳ್ಬಿಟ್ಟು ಮಾಡಿದ್ರಾ? ಇವಾಗ ನೀವೇನು ಮಾಡಿಲ್ವಾ? ಇಲ್ಲ ಧ್ರುವ, ನಾನು ಸುಳ್ಳು ಹೇಳ್ತಾ ಇಲ್ಲ. ವಿಕ್ಕಿ ಅಣ್ಣನ ಕೊಲೆಯಲ್ಲಿ ನಿಮ್ಮ ಕೈವಾಡ ಏನಿಲ್ವಾಗಿದ್ರೆ? ಅಮ್ಮ ಅಂತ ಬಾಯಿ ತುಂಬ ಕರಿತಾ ಇದ್ದ ಮಗನ್ನ ಕೊಲ್ಲೋದಕ್ಕಾಗುತ್ತಾ? ಕೊಲ್ಲೋದಕ್ಕೆ ಮನ್ಸು ಬರುತ್ತಾ? ನಾನು ಅವತ್ತೇ ಡಿಸೈಡ್ ಮಾಡಿ, ಯಾವತ್ತಿದ್ರು ಆ ಅಗ್ನಿ ಸಾವು ನನ್ನ ಕೈಲೇ ಅಂತ. ಅಂದ್ರೆ ನನಗೂ ಆ ಅಗ್ನಿ ಹೇಳಿದ ಮಾತನ್ನ ಕೇಳಿ ಅವನು ಹೇಳಿದ ಕೆಲಸ ಮಾಡಿ ಮಾಡಿ ಸಾಕಾಗೋಗಿತ್ತು. ಅವನು ಈ ಮನೆ ಮಕ್ಕಳನ್ನ ಬಿಡದೆ ಕಾಡ್ತಾನೆ ಇದ್ದ. ನಮ್ಮ ಅಕ್ಕನ್ ಕೂಡ ಕೊಡಬಾರದ ಕಾಟನ ಕೊಡು ಅಂತ ನನ್ನ ಮೇಲೆ ತುಂಬಾ ಪ್ರೆಷರ್ ಹಾಕ್ತಾ ಇದ್ದ. ನಾನು ಸಹಿಸ್ಕೊಳ್ಳೋ ಅಷ್ಟು ದಿನ ಸಹಿಸ್ಕೊಂಡೆ. ಒಂದು ದಿನ ನನಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನಮ್ಮ ಭಾವ ನನ್ನ ಕಣ್ಣೆದುರಿಗೆ ಇದ್ರು. ಹೆಂಡ್ತಿನ ಮಕ್ಕಳನ್ನ ನೆನೆಸ್ಕೊಂಡು ಅವ್ರನ್ನ ನೋಡ್ಬೇಕು ಅಂತ ಕಣ್ಣೀರು ಹಾಕ್ತಾ ಇದ್ರು. ನಾನು ಆ ಅಗ್ನಿ ಕಾಲಿಗೆ ಬಿದ್ದು ಕೇಳ್ಕೊಂಡೆ, ಬೇಡ್ಕೊಂಡೆ, ನಮ್ಮ ಭಾವನ್ನ ಬಿಟ್ಬಿಡು, ನನ್ನ ಜೊತೆ ಕಳಿಸ್ಕೊಡು ಅಂತ. ಆದ್ರೆ ಅವನದಕ್ಕೆ ಒಪ್ಲಿಲ್ಲ. ಅವನು ಇಷ್ಟು ವರ್ಷ ಮಾಡಿದ ಅನ್ಯಾಯನೆಲ್ಲ ನೆನೆಸ್ಕೊಂಡು ನನಗೂ ಸಿಟ್ಟು ಬಂತು. ಅಲ್ಲೇ ಇದ್ದ ಚಾಕು ತಗೊಂಡು ಅವನ ಹೊಟ್ಟೆಗೆ ಚುಚ್ಚಿಬಿಟ್ಟೆ. ಹಾಗಿದ್ರೆ ಅಗ್ನಿನ ಕೊಲೆ ಮಾಡಿದ್ದು ನೀವಾ? ಹೌದು, ನಾನೇ ಕೊಂದಿದ್ದು. ಈ ಮನೆನ ಉಳಿಸೋದಕ್ಕೆ, ಅಕ್ಕ ಭಾವನ್ನ ಒಂದು ಮಾಡೋದಕ್ಕೆ, ವೇದಾಂತ್ಗೆ ಅವನ ತಂದೆ ಸಿಗ್ಲಿ ಅನ್ನೋ ಕಾರಣಕ್ಕೆ. ಆದ್ರೇನ್ ಮಾಡಲಿ, ನನ್ನ ದುರಾದೃಷ್ಟ. ಆ ಅಗ್ನಿ ಕಡೆ ಹುಡುಗರು ಭಾವನ್ನ ಬೇರೆಲ್ಲೋ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ದಾರೆ. ನಾನು ಭಾವನ್ನ ಹುಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತೀನಿ. ಆದರೆ ಇಷ್ಟು ದಿನ ಅಗ್ನಿ ಹೇಳ್ದ ಹಾಗೆ ಕೇಳ್ದೆ, ನನಗೆ ಬೇರೆ ದಾರಿನೇ ಇರಲಿಲ್ಲ. ಅಕ್ಕ, ನಾನು ನಿನಗೆ ಮಾಡಬಾರ್ದೇ ಇರೋ ಅನ್ಯಾಯ ಮಾಡಿದ್ದೀನಿ, ಕೊಡಬಾರ್ದು ಕಷ್ಟನ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ. ಇಷ್ಟೇ ಆದ್ರೂ ನಾನು ನಿನ್ನ ಒಡ ಹುಟ್ಟಿದವಳು. ಬೇಕು ಅಂತ ನಾನು ನಿನಗೆ ಹಿಂಸೆ ಕೊಟ್ಟಿಲ್ಲ. ನಿನ್ನಿಂದ ಕ್ಷಮಿಸು ಅಂತ ಕೇಳೋ ಅರ್ಹತೆನೂ ನನಗಿಲ್ಲ. ಅಕ್ಕ, ನನಗೆ ಒಂದೇ ಒಂದು ಅವಕಾಶ ಕೊಡ್ತೀಯಾ? ಅಮ್ಮ, ಅಮ್ಮ, ಕ್ಷಮಿಸ್ಬಿಡಮ್ಮ.
ಕ್ಷಮಿಸ್ಬಿಡಮ್ಮ. ಆಯ್ತು ಕಣೆ, ಆಯ್ತು. ವೈದೇಹಿ ಬಾ. ಮದರ್ ಇಂಡಿಯಾ, ನಾನು ಆ ಹೆಸರಿಗೆ ಅರ್ಹಳಲ್ಲ ಧ್ರುವ. ಹಾಗಿದ್ರೆ ಆ ಯೋಗ್ಯತನ ಪಡ್ಕೊಳ್ಳಿ. ಮನೆಯವರೆಲ್ಲ ಆಶ್ಚರ್ಯ ಪಡಬೇಕು ನೀವೇನು ಆ ಸುವಾಸಿನಿ ಅಂತ. ಆ ದೇವರು ಬದಲಾಗತ್ತಕ್ಕೆ ಅಂತ ಎಲ್ಲರಿಗೊಂದು ಅವಕಾಶ ಕೊಡ್ತಾನೆ. ಆ ಅವಕಾಶ ನಿಮಗೂ ಸಿಕ್ಕಿದೆ, ಮತ್ತೆ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಹಲೋ ಹಲೋ, ಧ್ರುವ ಅವರಾ? ಹೌದು, ನೀವ್ಯಾರು? ನೋಡಿ, ಅಷ್ಟೊಂದು ಟೈಮ್ ಇಲ್ಲ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲು ನೀವು ಯಾರು ಅಂತೇಳಿ, ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಬೇಡಿ. ನಾನು ಕೂಡ ಟೈಮ್ ಪಾಸ್ ಫೋನ್ ಮಾಡ್ತಿಲ್ಲ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಏನು ವಿಚಾರ ಬೇಗ ಹೇಳಿ. ಸರ್, ನಿಮಗೆ ಅಗ್ನಿ ಅವ್ರು ಗೊತ್ತಾ? ಹಾಂ ಗೊತ್ತು, ಯಾಕೆ? ಅಗ್ನಿ ಇನ್ನೂ ಸತ್ತಿಲ್ಲ ಸರ್, ಬದುಕಿದ್ದಾರೆ. ನಾನ್ಸೆನ್ಸ್, ಏನು ಮಾತಾಡ್ತಿದ್ದೀರಾ? ಸತ್ತವನು ಯಾವ್ದಾದ್ರು ಬದುಕು ಬರ್ತಾನಾ? ನನ್ನ ಕಣ್ಣು ಮುಂದೆ ಸತ್ತವನು ಅವನು. ನಮ್ಮ ತಾಯಣೆಗೂ ಅಗ್ನಿಯವ್ರು ಬದುಕಿದ್ದಾರೆ ಸರ್. ನೋಡಿ, ನಾನೀಗೊಂದು ಲೊಕೇಶನ್ ಕಳಿಸ್ತೀನಿ ನಿಮಗೆ, ಅದೇ ಹಾಸ್ಪಿಟಲ್ ಅವರಿದ್ದಾರೆ. ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಅಗ್ನಿಯವ್ರು ಬದುಕಿದ್ದಾರೆ, ಬದುಕಿದ್ದಾರೆ, ಬದುಕಿದ್ದಾರೆ. ಹಲೋ ಹಲೋ ಹಲೋ, ಫೋನೇ ಕನೆಕ್ಟ್ ಆಗ್ತಿಲ್ಲ. ಏನಾಯ್ತು ಧ್ರುವ? ಅಗ್ನಿ ಇನ್ನೂ ಸತ್ತಿಲ್ವಂತೆ. ಏನು? ಅಗ್ನಿ ಸತ್ತಿಲ್ವಾ? ಇರುವಂತೆ ಮದರ್ ಇಂಡಿಯಾ, ಹಾಗಂತ ಯಾರೋ ಕಾಲ್ ಮಾಡಿದ್ದಾನೆ. ಇಲ್ಲ, ಅವ್ನು ಮಾತಾಡಿ ಸತ್ಯ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅವತ್ತು ಅಪ್ಪಾಜಿ ಹುಡ್ಕೊಂಡು ಅಗ್ನಿ ಮನೆಗೆ ಹೋದಾಗ ಅಗ್ನಿಗೆ ಚಾಕು ಚುಳಿತ್ತು ಅಷ್ಟೇ. ನಾವು ಅವತ್ತು ಅವನ ಬಗ್ಗೆ ತುಂಬ ತಿಳ್ಕೊಳಕ್ಕೆ ಹೋಗಲಿಲ್ಲ. ಮೇ ಬಿ ಅವತ್ತು ಅವನು ಸತ್ತಿರಲಿಲ್ಲ ಅನಿಸುತ್ತೆ. ಪ್ರತಿಯೊಂದು ಅಕ್ಕಿ ಕಾಳಲ್ಲೂ ಇನ್ನೊಂದು ಹೆಸರು ಬರೆದಿರುತ್ತಲ್ಲ, ಹಾಗೆ ಅಗ್ನಿ ನನ್ನ ಕೈಯಿಂದನೇ ಸಾಯಬೇಕು ಅಂತ ಬರೆದಿರಬೇಕು. ಇಲ್ಲ, ಅವನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅಗ್ನಿ ಸಾವು ನನ್ನಿಂದನೇ ಅನಿಸುತ್ತೆ. ಅವನು ನಮಗೆ ಕೊಟ್ಟಿರೋ ತೊಂದರೆಗೆ ನಾನು ಅವನ್ನ ಸೇಟ್ ತೀರ್ಸ್ಕೊಂಡೆ ತೀರ್ಸ್ಕೋತೀನಿ. ಯಾರ ಕೈಲಿ ಅಗ್ನಿ ಸಾಯಬಾರ್ದು, ನನ್ನ ಕೈಲೇ ಸಾಯ್ಬೇಕು ಅವನು. ಧ್ರುವ, ಅಗ್ನಿ ಬದುಕಿದ್ದಾನೆ ಅಂದರೆ ನನಗೆ ತುಂಬ ಭಯ ಆಗ್ತಾ ಇದೆ ಧ್ರುವ. ಅವ್ನು ನಮ್ಮ ಯಾರನ್ನು ನೆಮ್ಮದಿ ಆಗಿರೋದಕ್ಕೆ ಬಿಡಲ್ಲ. ಮತ್ತೆ ಎಲ್ಲ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ. ಏನಾದರೂ ಮಾಡು ಧ್ರುವ, ಹೇಗಾದರೂ ಮಾಡಿ ಅವನ್ನ ಮುಗಿಸ್ಬಿಡು. ಬದುಕಿದ್ರೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಧ್ರುವ, ನೀನು ಕೈ ಮುಗಿದು ಕೇಳ್ಕೊತೀನಿ ಧ್ರುವ, ಪ್ಲೀಸ್. ಎಲ್ಲರೂ ಸೇರಿ
ನನ್ನನ್ನೇ ಮಟ್ಟ ಹಾಕೋದು ನೋಡಿದ್ರಿ ಅಲ್ವಾ? ನೀವು ಎಷ್ಟೇ ತುಳಿದ್ರೂ ಈ ಸುಹಾಸಿನಿ ಇನ್ನೂ ಎತ್ತರವಾಗಿ ಬೆಳಿತಾಳೆ. ಈಗ ಧ್ರುವ ಸಾಯಬೇಕು, ಇಲ್ಲ ಆ ಅಗ್ನಿ ಸಾಯಬೇಕು.